ರಾಜಶೇಖರದ ಅಂಗಡಿಯಿಂದ ಈಗ ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ ಇರಲಿಕ್ಕಿಲ್ಲ, ಅಲ್ಲಿ ಪಾರ್ಕಲ್ಲಿ ಕಿರಿಕ್ ಮಾಡಿದ್ರು 4-5 ಜನ ಇದ್ರು. ಆ್ಯಕ್ಚುಲಿ ನನ್ನ ಜೊತೆ ಕಿರಿಕ್ ಮಾಡಿದಾಗ ಇಬ್ಬರು ಇದ್ದರು, ಆಮೇಲೆ ಇನ್ನೊಬ್ಬ ಜನ ಅದ, ಲಾಸ್ಟಲ್ಲಿ 5 ಜನ ಇದ್ರು. ಓಕೆ, ಅವ್ರು ವಿಜುವಲ್ ಕವರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬಹುಶಃ ನಾನು ಹೋಗೋಷ್ಟೊಳಗೆ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ, ನೋಡೋದ. ಕೇಳಿಸ್ಕೊಡ್ರು ಅವ್ರ ವಿಷುವಲ್ ಆಡಿಯೋ. ದುರ್ಗಾ ಪರಮೇಶ್ವರ ದೇವಸ್ಥಾನ ಹೆಸರು ಪಾರ್ಕ. ಅವ್ರು ನನ್ನ ಮುಂದೆ ಆ ವ್ಯಕ್ತಿ ಮಾತಾಡ್ತಿದ್ದಲ್ಲ, ಅವ್ರ ಮುಂದೆ ಲೇಡಿ ಪಾಸ್ ಅಲ್ಲ, ಅವ್ರು ದುರ್ಗಾ ಪರಮೇಶ್ವರ ದೇವಸ್ಥಾನದ ಹೆಸರು ಹೇಳ್ತಾಳೆ ಅವಳು. ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ನಗ್ತಾ ಇರ್ದವ. ಬಂದಿರೋಲ್ಲ ಅವನು. ನಾನು ಅವನ್ನ ಬಂದೂರಲ್ಲಿ ಶನೇಶ್ವರ ವಿಭೂತಿ ಮಹದೇಶ್ವರ ದೇವಸ್ಥಾನ ಪಕ್ಕ ಶನೇಶ್ವರ ದೇವಸ್ಥಾನ ಇದೆಯಲ್ಲ, ಶನೇಶ್ವರ ದೇವಸ್ಥಾನದಲ್ಲಿ ನೋಡಿದ್ದೆ ಅವನು. ನೀರು ಆರಿಸೋದು ಅವನ ಯೋಚನೆ. ಈಗ ರಿವರ್ಸ್ ತೊಗೋತಾ ಇದ್ದಲ್ಲ, ಹಿಂಗೇನೆ ಸುಮ್ಮನೆ ಸೀದಾ ಬರ್ತಾವನು, ಅವ್ನು ಪಡ್ಗವನು. KA11 ಮಂಡ್ಯ ಎಕ್ಸ್ಪೋಮನ್ ಬಲಗೊಚ್ಚಿದ್ದು. ಲವ್ರಿ 50-50 ಸ್ಪೀಡ್ 50. ಇದು ಬೇಕಂತ ಅಡ್ಡಿಡು ಕ್ರಿಯೇಟ್ ಮಾಡೋದು. HR38M3981 ಗಾಡಿ ಇದು. ಸುಮ್ಮನೆ ಬೇಕಂತ ಅಡ್ಡಿಡು ಕ್ರಿಯೇಟ್ ಮಾಡ್ತಿರೋದು. ಕರೆಕ್ಟಾಗಿ ಪಾಯಿಂಟ್ ವಿಷ್ಣುವರ್ಧನ್ ಪಾರ್ಕ್ ಇದೆಯಲ್ಲ, ಈ ಪಾರ್ಕ್ ಕೆಳಗಡೆ ಕರೆಕ್ಟಾಗಿ ಝೀಬ್ರಾ ಕ್ರಾಸ್ ಇದೆಯಲ್ಲ, ಆನೆಗಳಿದಾವಲ್ಲ, ಕರೆಕ್ಟಾಗಿ ಇಲ್ಲಿ 2 ಅಭಯಗಳು ನಿಲ್ಲಿಸಿದ್ರು. ಗಾಡಿ ನಂಬರ್ ಬರ್ಕೊಂಡಿದ್ದೀನಿ, ಅಲ್ಲಿ ಹೇಳ್ತೀನಿ, ಫೋಟೋ ಹೊಡೆದಾಕ್ತೀನಿ. ಗಾಡಿ ನಂಬರು AB ಇತ್ತು, KA09 AB ಗಾಡಿ ಅದು. ಸೊ ಕರೆಕ್ಟಾಗಿ ಇದೇ ಪಾಯಿಂಟಲ್ಲಿ ನಾನು ಇದೇ ಪಾಯಿಂಟಲ್ಲಿ ನಿಂತ್ಕೊಂಡು ನಂಬರ್ ಪ್ಲೇಟ್ ಬರ್ಕೊಂಡಿದ್ದು. ಇದೇ ಪಾಯಿಂಟಲ್ಲಿ 2 ಅಭಯಗಳು ನಿಂತ್ಕೊಂಡು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ತಾ ಇದ್ರು ಗಾಡಿಗೆ. ಓಕೆನಾ? ಅಲ್ಲೊಬ್ಬ ಇನ್ನೂ ಬಿದ್ದು ಒದ್ದಾಡ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ. ಗಂಡಿಗೆ ಹತ್ರ ಹೋಗಿ ಕವರ್ ಮಾಡ್ತೀನಿ ಅವನನ್ನು. ಸೊ ಅವರಿಬ್ಬರು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ತಾಯಿದ್ರು. ಸೊ ಅವ್ರಿಗಿಂತ ಮುಂಚೆ ನಾನು ಆ್ಯಕ್ಚುಲಿ ಆ ಕಡೆಯಿಂದ ವಾಕ್ ಬಂದೆ, ಆರ್ಗೇಟಿಂದ ವಾಕ್ ಬಂದೆ. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಫಸ್ಟ್ ಸಿಕ್ಕಿದ್ದು ನನಗೆ ಕುಮುದಳ ಕಂದನ ಬಾಲಗುಚ್ಚಿ. ಇಲ್ಲ ಫಸ್ಟ್ ಅವ್ನು ಬಿದ್ದು ಒದ್ದಾಡ್ತಾವನಲ್ಲ ಅವನು, ಅದು ಅಲ್ಲೊಬ್ಬ ರೋಡಲ್ಲಿ ಬಿದ್ದಿದ್ದಾನೆ. ಅವನು ಕೈನ ಪ್ಯಾಂಟ್ ಒಳಗೆ ಹಾಕೊಂಡು ಹ್ಯಾಂಡ್ ಜಾಬ್ ಮಾಡ್ಕೊಳ್ತಾ ಇದ್ದ. ಈಗಲೂ ಬಹುಶಃ ಇಲ್ಲ ಕೈ ಈಚೆ ಕಾಣ್ತಾವೆ ಈಗ. ಸೊ ಹ್ಯಾಂಡ್ ಜಾಬ್ ಮಾಡ್ಕೊಳ್ತಿದ್ದ ಅವನು. ಸೊ ನನ್ನ ಪಾಡು ನಾನು ಮುಂದಕ್ಕೆ ನೋಡ್ಕೊಂಡು ಬಂದೆ. ಆವಾಗ ನೆಕ್ಸ್ಟು ಇದೇ ಪಾಯಿಂಟಲ್ಲಿ ಕುಮುದಳ ಕಂದನ ಬಾಲಗೋಚಿ ಸಿಕ್ತು. ಈ ಪಾಯಿಂಟಲ್ಲಿ ಕುಮುದಳ ಬಾಲಗೋಚಿ ಸೈಕಲಲ್ಲಿ ಬಂದ ಫುಟ್ಪಾತ್ ಮೇಲೆ. ಓಕೆನಾ? ಫುಟ್ಪಾತ್ ಮೇಲೆ ಸೈಕಲ್ ಬಂದ. ನೆಕ್ಸ್ಟ್ ಅದಾದಮೇಲೆ ಅಭಯ ಬರುತ್ತೋ ಅಲ್ಲಿ 2 ಅಭಯದಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ರು. ಇಂಜಿನ್ ಆಯಿಲ್ ಏನೋ ಕೂಲೆಂಟ ಏನೋ ಗೊತ್ತಿಲ್ಲ, ಗ್ರೀನ್ ಕಲರು ಕೂಲೆಂಟ್ ಅಥವಾ ಇಂಜಿನ್ ಆಯಿಲ್ ಏನೋ ಒಂದು ಹೊಟ್ಟೆಯಲ್ಲಿ ಆಯಿಲ್ ಥರ ಇತ್ತು. ಅದನ್ನು ಹಳ್ಳಿಗೆ ಹಾಕ್ತಾಯಿದ್ರು. ನ್ಯಾಯಾಂಕ ಬಡವಣೆ ಕುಮುದಳ ಕಂದ ಇದ್ದಲ್ಲ ಒಬ್ಬ. KA09 4798 ಗಾಡಿ ಆರ್ಗನೈಸ್ಡು ಇಲ್ಲಿ ಇವನ ಬ್ರೇಕ್ ಕ್ಯಾಂಡಿಡೇಟ್. ಇತ್ತಿಂದಾಗಲೂ ಹಿಂಗೆ ಬಿದ್ದಿದ್ದ, ಆದರೆ ಪ್ಯಾಂಟ್ ಒಳಗೆ ಕೈ ಇತ್ತು, ಉಜ್ಕೊತಾ ಇದ್ದ ಒಳಗೆ ಪ್ಯಾಂಟ್ ಒಳಗೆ ಕೈ ಹಾಕ್ಕೊಂಡು. ಸೊ ಅವರು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ದ. ಏನಂದರೆ ಇದು ರಾಜಶೇಖರನ ಹತ್ರ ಇದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಅದು ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಅದು ಕಡ್ಕೋಳ ರಮೇಶ್ ಬಾಲಗೋಚಿ. ಆ್ಯಕ್ಚುಲಿ ರಾಜಶೇಖರನ ಬಾಲಗೋಚಿಗಳು ಕೂಡ ಪಾರ್ಕಲ್ಲಿದ್ದರು. JV7829 ಅವ್ನು ಹೋಗ್ತಿರೋ ಲೈನ್ ನೋಡಿದ್ರೆ ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಡಿಸ್ಟಾರ್ಟ್ ಮಾಡೋದು ಅವನ ಉದ್ದೇಶ. ಈ ಕಡೆ ನೀವು ಬರ್ತಾನೆ ಷಡ್ಭುಗಂ ಬಾಲಗೋಚಿ ಚಪ್ಪಲ್. ಗಾಡಿ ನಂಬರ್ ಬರ್ಕೊಂಡಿದ್ದೀನಿ KA09 AB864. ಅಭಯ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ದಾರಲ್ಲ, ಅವರು ಇಂಜಿನ್ ಆಯಿಲ ಯಾವುದೋ ಇಲ್ಲ, ಟೋಟಲ್ ಯಾವುದೋ ಒಂದು ಆಯಿಲ್ ಚೇಂಜ್ ಮಾಡ್ತಾಯಿದ್ದ. ಪುನಃ ಇಲ್ಲಿ ನಿಂತ್ಕೊಂಡಿದ್ದು ಆಟೋಗಳು ಹೆಸರು ಬಿಡ್ತಿದ್ದು. ಖುಷಿ KF ಮುಂದೆ ಇರೋದು KA09 AA5435 ಖುಷಿ ಕುಮುದ ಆಲ್ ಫಾರ್ ಕುಮುದಳ ಬಾಲಗೋಚಿ iQube.
ಬೇಕಂತ ಹೋಗ್ತಿರೋದವ. ಅದು ಆ ಕಡೆ ಇರಲಿ ಜೆ ಪಿ ಪುಟ್ಸ್ವಾಮಿಗೆ ಅದು. ಇದು ಯಶವಂತ ಅದು. ಇದು ಗಾಡಿಯಲ್ಲಿ ನಿಂತಿತ್ತು ಮುಂಚೆ, ಅದನ್ನು ಹೇಳ್ತಾ ಇದ್ದೀನಿ. 2 ನಂಬರ್ ಬಿಡ್ತೀನಿ. KA55A4073 ಯಶವಂತ ಲೋಕರಂಜನ್ ಅಂತ ಇತ್ತು. ಅದರೊಳಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದ. ಫೋನ್ ರಿಸೀವ್ ಮಾಡ್ಬಿಟ್ಟು ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಹತ್ರಕ್ಕೆ ಹೋಗ್ತಿದ್ದಂಗೆ. ಯಾಕೆ ಅಂತ ಹೇಳ್ತೀನಿ ಮುಂದಕ್ಕೆ. ಇಲ್ಲೇ ಇದ್ದೀವಿ ಪಾಯಿಂಟಲ್ಲಿ. ಇನ್ನೊಂದು ಗಾಡಿ ನಂಬರ್ ಹೇಳ್ಬಿಡ್ತೀನಿ ಅದಕ್ಕಿಂತ ಮುಂಚೆ. KA06C701 ಆಟೋ. ಇಬ್ಬರು ಅವ್ರ ನಮ್ಮನ್ನು ಹೊಡೆಯೋಕ್ಕೂ ಶಕ್ತಿ ಇಲ್ಲ ಅವ್ನಿಗೆ, ಬೋಳಿ ಮಗನಿಗೆ, ಹಂಗೆ ಅಂದ್ಕೊಂಡು ಅವಾಚ್ಯ ಶಬ್ದಗಳಲ್ಲಿ ಬೈದಾಡ್ತಿದ್ರು. ಅವ್ರ ಅಮ್ಮನ ತುಲ್ಲು ಹಂಗೆ ಹಿಂಗೆ ಅದು ಬರೀ ಅವಾಚ್ಯ ಶಬ್ದಗಳಿಗೂ. ಅವ್ರು ಏನು ಮಾತಾಡ್ತಾರೆ ಅನ್ನೋದು ಬರೀ ಹೊಡಿಯೋಕ್ಕೆ, ಅವ್ರು ಎಷ್ಟು ಹೇಳಿ ಅವ್ನು ಹೊಡಿಯೋಕ್ಕೂ ತಾಕತ್ತಿಲ್ಲ ಅಂತ ಅಷ್ಟೇ ಮಾತಾಡಿದ ಹೊರ್ತು, ಅಷ್ಟು ಬಿಟ್ಟರೆ ಮಿಕ್ಕಿದ ಅವ್ನು ಮಾಡಿದ ಎಲ್ಲ ಪದಗಳು ಬರೀ ಬೈಗಳು. ಅವ್ರ ಅಮ್ಮನ ಅಕ್ಕನ ಅವರು 3 ಬರೀ ಅದೇ ಮಾತಾಡ್ತಾಯಿದ್ರು. ಗಾಡಿ ನಂಬರ್ ಅದು KA06C701 ಆಟೋ. ಇಬ್ಬರು ಇದ್ರಲ್ಲ ಅವರು. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಬೆಳಿಗ್ಗೆ ರಾಜಶೇಖರನ ಅಂಗಡಿಯಲ್ಲಿ ಮೊಬೈಲ್ಗೆ ಚಾರ್ಜ್ ಕೊಟ್ಬಿಟ್ಟು ಪ್ರಕಾಶ್ ಬಾಲಂಗ್ వచ్చిದ್ದು. ಈಗ ಇದೇ ಪಾಯಿಂಟಲ್ಲಿ ರಾಜಶೇಖರ ಅಂಗಡಿಗೆ ಮೊಬೈಲ್ ರೀಚಾರ್ಜ್ ಕೊಟ್ಬಿಟ್ಟು ಹೋಗ್ತಾಯಿದ್ದೆ. ಅವಾಗ ಇದೇ ಪಾಯಿಂಟಲ್ಲಿ ಬೆಳಿಗ್ಗೆ ಶೂಟಿಂಗ್ ನಡೀತಾಯಿತ್ತು. ಆ ಶೂಟಿಂಗ್ ಮಾಡ್ತಿದ್ದವರು ಇಬ್ಬರು ಡ್ಯಾನ್ಸ್ ಆಡ್ತಾಯಿದ್ರು, ಇಬ್ಬರು ಹುಡುಗಿರಲ್ಲಿ ಆ್ಯಕ್ಚುಲಿ. ಸೊ ಅದು ಅಡ್ಪಡ್ದ ಹೋದೆ, ತಲೆ ಕೆಡಿಸ್ಕೊಂಡಿಲ್ಲ. ಅದು ಇಬ್ಬರು ಯಾರು ಬೇಕಿದ್ರು ಆಗಿರ್ಬೋದು. ಅದು ಐಶ್ವರ್ಯ ಅರ್ಜುನ್ ಇದ್ರು ಇರ್ಬೋದು, ಅಥವಾ ಶ್ರುತಾ ಬಳ್ಳಾಳ್ ಇದ್ರು ಇರ್ಬೋದು. ಅವ್ರು ನೋಡೋದಕ್ಕೆ ಸ್ವಲ್ಪ ಶ್ರುತಾ ಬಳ್ಳಾಳ್ ಥರ ಇದ್ರು. ಅದು ಯಾರಾದರೂ ಆಗಿರಲಿಲ್ಲ. ಟಿ ಶರ್ಟ್ ಮೇಲೆ ಏನಂತ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ನನ್ನ ಪಾಡನ್ನ ಹೋದೆ, ಹೋಗಿ ಪಾರ್ಕಲ್ಲಿ ಮಲಗಿದೆ. ಫಸ್ಟ್ ಬೆಂಚಲ್ಲೇ ಮಲಗಿದೆ ಆ್ಯಕ್ಚುಲಿ. ಅವಾಗ ಏನಕ್ಕೆ ಇರ್ತಿರಲಿಲ್ಲ. ಕರೆಕ್ಟಾಗಿ ಎಕ್ಸಾಕ್ಟ್ ಆಟಿಟ್ಯೂಡ್ ನೋಡೋದು. ಎಕ್ಸಾಕ್ಟ್ ಎಷ್ಟು ಗಂಟೆ ಎಕ್ಸಾಕ್ಟ್ ಕರೆಕ್ಟಾಗಿ 12:45 ಇರ್ಬೋದು. ಅದನ್ನು ಪಕ್ಕ ಬಂದು ಕುತ್ಕೊಂಡು ಅವಾಗ ಟೈಮ್ ಕೇಳಿದ್ರೆ 1 ಗಂಟೆ ಅಂತ ಹೇಳ್ದೆ ಅವನು. 12:45 ಇರ್ಬೋದು ಅವ್ನು ಲೆಕ್ಕಾಚಾರ. ಅವ್ನು ಹೇಳಿರೋ ಟೈಮ್ ಕರೆಕ್ಟ್ ಆದರೆ 1 ಗಂಟೆ ಅಂತಲೇ ಲೆಕ್ಕ ತಿಳ್ಕೊಳ್ಳೋಣ. ಇಬ್ಬರು ಫಸ್ಟು ಆ್ಯಕ್ಚುಲಿ ಮಲಗಿದೆ. ಇಬ್ಬರು ಬಂದುಬಿಟ್ಟು ಎದ್ದೇಳಿಸ್ಬಿಟ್ಟು ನಾನು ಸಡನ್ನಾಗಿ ಟೈಟ್ ಅಲ್ಲಾಡ್ಸೋಬೋದಲ್ಲ, ಸಡನ್ನಾಗಿ ಕೈನ ಬ್ಲಾಕ್ ಮಾಡಿಬಿಟ್ಟು ಒಂದು ಕೈ ಎತ್ತಿದೆ ಹೊಡೆಯೋಕ್ಕೆ ಅಂತಬಿಟ್ಟು ಸಡನ್ನಾಗಿ ಎಚ್ಚರ ಆಗ್ಬಿಟ್ನಲ್ಲ. ಸೊ ತಲೆ ಕೆಲಸ ಮಾಡ್ತಿತ್ತು, ಸುಮ್ಮನೆ ಆದೆ. ಇಬ್ಬರು ಇದ್ರದ್ರಲ್ಲಿ ಏನು ಮಲ್ಗಾವನ ಇಲ್ಲಿ ಮಲಗಿಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಚಡಿ ದೋಸೆ ಥರ ಮಾತ್ರ ಸ್ಟಾರ್ಟ್ ಮಾಡಿದ್ರು. ಯಾಕೆ ನಾನು ಪರ್ಮಿಷನ್ ತೊಗೋಬೇಕಂದೆ. ಅವಾಗ ಹಂಗೆ ಹಿಂಗೆ ಅಂದ್ಕೊಂಡು ಮಾತ್ರ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಹಿಂಗಂತಾರೆ ನಮ್ಮನ್ನು ಹಂಗೆ ಹಿಂಗೆ ಅಂದ್ಕೊಂಡು ಅವರ ವಾಚ್ಯ ಶಬ್ದಗಳಲ್ಲಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದಮೇಲೆ ಇನ್ನೊಬ್ಬ ಪಾರ್ಕಿಂದ ಆಚೆ ನಿಂತಿದ್ದೆ. ಅವನು ಬಂದು ಒಳಗಡೆ ಅವನು ಬಂದೇನ ಏನಂದ ಅವನು ಏನೋ ಅಂದ್ಕೊಂಡು ಬಂದ ಅವನು 3ನೇ ವ್ಯಕ್ತಿ. ಸೊ ಬಂದ ತಕ್ಷಣಲೇ ಬಾರ ಅವನೇನೋ ಅವ್ನು ಹೊಡೆದ್ಬಿಡೋನಾಗೆ ಬಂದ. ಅದಕ್ಕೆ ಬಾರ ಅದು ಹಂಗೆ ಹಿಂಗೆ ಕಂಡು ಅವನೇ ಕರ್ಕೊಂಡ್ರು ಕನ್ವೀನ್ಸ್ ಮಾಡ್ಬಿಟ್ಟು ಇಬ್ಬರು. ಫಸ್ಟ್ ಬಂತಿರಲ್ಲ ಅವರು ನಮ್ಮನ್ನು ಹಂಗೆ ಇಲ್ಲಿ ಮಲ್ಕೊಂಡು ನೋಡೋ ಹಂಗೆ ಹಿಂಗೆ ಮತ್ತು ಸುಮ್ಮನೆ ಮಡಗಿರೋ ಹತ್ರ ಬಂದು ಕಿರಿಕ್ ಮಾಡ್ಕೊಂಡು ಏನೇನೋ ಗಲಾಟೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅವರೇ ಹೋದ್ರು. ಕಿರಿಕ್ ಮಾಡಿದವರು ಅವರೇ ಸುಮ್ಮನೆ ಪಕ್ಕದಾಗ ಕುತ್ಕೊಂಡು ಬೈತಾರ್ದು. ಇನ್ನೊಂದು ಅರ್ಧ ಗಂಟೆಯಲ್ಲೇ ಹೊಳಗಿರೋ ಮಗನ ನಿನಗೆ ಹಂಗೆ ಅಂದ್ಕೊಂಡು ಏನೋ ಗಲಾಟೆ ಮಾಡ್ತಾಯಿದ್ರು ಒಟ್ಟಲ್ಲಿ. ಸೊ ನಾನು ಅಲ್ಲಿ ಗೋಡನ್ ಫಾರ್ಮುಲಾ ಇವನು ಅವನ ಹೆಸರನ್ನು ರಾಜಶೇಖರನ ಹತ್ರ ಮೆಡಿಸಿನ್ ಹಾಕ್ನಲ್ಲ, ಆ ಹುಡುಗನ ಬಾಲಮಚ್ಚಿ ಅವನು ಗೋಡನ್ ಫಾರ್ಮುಲಾ. ಸೊ ನಾನೇನು ಮಾಡಿದೆ, ಹೊಟಾಗಿರಂಗೆ ಹೊಟಾಗೋರ ಕಾಣ್ತಾಯಿಲ್ಲ ಇಲ್ಲ ಅಲ್ಲೇ ಮಲ್ಗೋರ, ಹೋಗೋಕೆ ಕವರ್ ಮಾಡ್ತೀನಿ. ಸೊ ಹಂಗಂತ ಅಂದ್ಬಿಟ್ಟು ಹೋದರು. ಅಲ್ಲೇ ಪಕ್ಕದಲ್ಲೇ ಜಾಗ ಮಲಗಿದ್ದಾರೆ. ಇನ್ನೂ ಅಲ್ಲೇ ಇದು ಮಾಡ್ತಾರೆ, ಏನು ಪಕ್ಕದಲ್ಲಿ ಹೋಗಿ ಮಲಿಕೋತಾರೆ. ಸೊ ನಾನು ಫಸ್ಟ್ ಬೆಂಚಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಮಲಿಕೊಂಡೆ. ಇದೇನು ಬರಲಿಲ್ಲ. ಜಸ್ಟ್ ಒಂದು 5 ನಿಮಿಷ ಮಲಗಿದೆ ಅಷ್ಟೇ. ಅಷ್ಟರೊಳಗೆ ಪುನಃ ಎದ್ದೆ. ಒಂದಿದೆ ಬರಲಿಲ್ವ, ಎದ್ಬಿಟ್ಟು ಟೈಮ್ ಆಗಿತ್ತಲ್ಲ, ಸೂರ್ಯನ ನೋಡೆ ಆಲ್ಮೋಸ್ಟ್ 1 ಗಂಟೆ ಆಗಿರ್ಬೋದು ಅಂತ ಗೆಸ್ ಮಾಡಿದೆ ನಾನು. ಹೊಗೆ ನೋಡೋರು KA10F98 ಅದು. ಸೊ ನಾನೇನು ಮಾಡಿದೆ, ಸರಿ ಊಟನಾರು ಹುಡಿಕೊಂಡು ಹೋಗೋದ ಅಂತ ಅಂದ್ಬಿಟ್ಟು ಮುಖ ತೊಳೆಯೋಕ್ಕೆ ಅಂದ್ಬಿಟ್ಟು ವಾಟರ್ ಬಾಟಲ್ ನೀರಿತ್ತು. ಈ ನೀರಲ್ಲಿ ಕೈ ತೊಳ್ಕೊಂಡು ಮುಖಕ್ಕೆ ನೀರು ಹಚ್ಕೊಂಡು ಮುಖ ಒರೆಸ್ಕೊಂಡು ಅಷ್ಟರೊಳಗೆ ಯಾರೋ ಒಬ್ಬ ಜುಪಿಟರ್ ಗಾಡೀಲಿ ಬಂದು ನಾನು ಇಲ್ಲಿ ಕುತ್ಕೋಬೋದಾ ಅಂತ ಅಂದ. ಸರಿ ಕುತ್ಕೊಳ್ಳಪ್ಪ ಅಂದೆ. ಅವನು ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡಿದ್ದ. ಸೊ ಅವ್ರು ಕೂತಿ ಸ್ವಲ್ಪ ಹೊತ್ತು ಆದಮೇಲೆ ಪಾನ್ ಪರಕ್ಕೇನೋ ಅವ್ರು ಪಾನ್ ಬೀಡೇನೋ ಹಾಕೊಂಡು ತುಪ್ಪಕ್ಕೆ ಅಂತ ಉಗಿತಾ ಇದೆ ಒಂದೇ ಸಮ. ಜುಪಿಟರ್ ಗಾಡೀಲಿ ಬಂದರು ಒಂದೇ ಸಮ ತುಪ್ಪಕ್ಕಂತ ಪಾನ್ ಬೀಡ ಹಾಕೊಂಡು ಉಗಿತಾನೆ ಇದ್ದ. ಸೊ ಅವ್ನು ಉಗಿ ನನ್ನ ಪಾಡಿಗೆ ನಾನು ಈ ಕಡೆ ಕೂತಿದ್ದೆಲ್ಲ, ಕೈ ಕಾಲು ಮುಖ ಒಂದು ನೀರು ತೊಳ್ಕೊಂಡು ಈಚೆ ಬಂದೆ ಹೋಗೋದಾ ಅಂತ. ಅಷ್ಟರೊಳಗೆ ಈ ಪಾಯಿಂಟಿಗೆ ಬಂದು ನಿಂತ್ಕೊಂಡು ಇದೇ ಪಾಯಿಂಟಿಗೆ ಬಂದು ನಿಂತ್ಕೊಂಡಾಗ ಯಾವುದು ಶ್ರುತಾ ಬಳ್ಳಾಳ್ ಕಾರ್ ಇದೆಯಲ್ಲ, ಅದೇ ಕಲರ್ದು ಹೋಂಡಾ ಆ್ಯಕ್ಟಿವಾ. ಅದು ಗಾಡಿ ನಂಬರ್ KA09HG6789 KA09HG6789 ಗಾಡಿ. ಅದು ನಿಂತ್ಕೊಂಡು ಅಲ್ಲಿ ನಿಂತಿದೆ. ಬಹುಶಃ ಅದೇ ಎದುರು ಇರ್ಬೋದು ಹೋಂಡಾ ಆ್ಯಕ್ಟಿವಲ್ಲಿ. ಬ್ಲೂ ಕಲರ್ ನಿಂತಿದೆಯಲ್ಲ, ಅದೇ ಎದುರು ಇರ್ಬೋದು. ಆ ಗಾಡಿ ಇಲ್ಲಿ ನಿಂತೋಡ್ತು. ಸಿಗರೇಟು ಸೇಮ್ ಅಂಬರೀಷ್ ಮಗ ಸಿಗರೇಟ್ ಇಟ್ಕೊಂಡು ಆನ್ಲೈನ್ ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ದಾನಲ್ಲ, ಸ್ಟೋರಿ ನಡೀತಾ ರನ್ನಿಂಗ್ ಪ್ರಚಾರ ನಡೀತಾ ಇದೆಯಲ್ಲ. ಸೊ ಅದೇ ಥರ ಸ್ಟೈಲಲ್ಲಿ ಸಿಗರೇಟ್ ಇಟ್ಕೊಂಡು ಕೂತ್ಕೊಂಡಿದ್ದ. ಸಿಗರೇಟ್ ಅವರೆಲ್ಲ ಒಂದೇ ಅವರು ಹಂಗೆ ಅಂದ್ಕೊಂಡು ಮಾತಾಡ್ತಿದ್ದ ಅಷ್ಟೇ. ಅಂದರೆ ಅವರೆಲ್ಲರೂ ಒಂದೇ ಅಂತ ಅವ್ನು ಹೇಳ್ಬೇಕು, ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕಷ್ಟೇ. ಅಲ್ಲಷ್ಟು ಪಾಸ್ ಮಾಡಿಬಿಟ್ಟು ಒಂದು 2 ನಿಮಿಷ ನಿಂತಿದ್ದೆ. ಆಮೇಲೆ ಗಾಡಿ ಸ್ಟಾರ್ಟ್ ಹೊರಟೋದ. ಹೊರಟೋದ್ಮೇಲೆ ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ಅಷ್ಟೊಳಗೆ ರಾಜೇಶ್ ಇದನ್ನಲ್ಲ, ಅವನದು ದೋಸ್ತಿ ಒಬ್ಬ, ಅಂದರೆ
ಅವನ ಕಲೀಗು ರಾಜೇಶನ್ ಜೊತೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ ಅದೇ ವ್ಯಕ್ತಿ ಇಲ್ಲಿ ಬರ್ತಾ ಇದೆಯಲ್ಲ ಜುಪಿಟರ್ ಗ್ರೇ ಕಲರ್ ಸೇಮ್ ಅದೇ ಥರ ಸೇಮ್ ಅದು ಗ್ರೇ ಕಲರ್ ಜುಪಿಟರ್ ಗಾಡಿಯಲ್ಲೇ ಅಲ್ಲಿ ಯು ಟರ್ನ್ ಹಾಕೊಂಡು ಹೋಗ್ತಾರೆ ಅವರು. ಸೇಮ್ ಅದೇ ಥರ ಇಲ್ಲಿ ಹೋಗ್ತಾ ಇದೆಯಲ್ಲ ಸೇಮ್ ಇದೇ ಥರ ಜುಪಿಟರ್ ಗಾಡಿಯಲ್ಲೇ ಬಂದ. ಒಬ್ಬ ಊಟ ಬೇಕಾ ಅಂತ ಕೇಳ್ದ. ಊಟ ಬೇಡ 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 ಅಂತ ನಾನು ಸರಿ ಊಟ ಇಸ್ಕೊಂಡು ಊಟ ಬೇಕಾದ ಕೇಳಿದೆ. ಆ ಕಡೆ ಎಂಡಿಂಗಲ್ಲಿ ನಿಂತ್ಕೊಂಡಿದ್ದ. ಸರಿ ಆಯಿತು ಅಂದ್ಬಿಟ್ಟು ಹ್ಞೂ ಅಂತ ಅಂದ್ಬಿಟ್ಟು ಇಸ್ಕೊಂಡೆ. ಅವನ ಕೇಳ್ತಾ ಇದ್ದಾನೆ. ಸದ್ಯಕ್ಕೆ ಊಟನೂ ಮಾಡಿಲ್ಲ. ನಾನೇನು ಇಲ್ಲಿ ಯಾರ ಹತ್ರ ಇಸ್ಕೊಬಾರ್ದು ಅಂತೇನಿಲ್ವ, ಯಾರೇ ಕೊಟ್ಟರು ಇಸ್ಕೊಂಡು ತಿಂತೀನಿ, ನನ್ನ ಶತ್ರು ಕೊಟ್ಟರು ಇಸ್ಕೊಂಡು ತಿಂತೀನಿ, ನಾನೇನು ಗಾಡನಲ್ಲಪ್ಪ. ಯಾಕೆಂದರೆ ನನ್ನ ಕೆಲಸ ನಾನು ಮಾಡ್ತೀನಿ, ನಾನೇನು ಕಾಂಪ್ರಮೈಸನ್ ಆಗ್ತಿಲ್ವಲ್ಲ ಊಟ ಕೊಡ್ತಾರೆ ಅಂತ. ಸೊ ಕೊಡಪ್ಪ ಅಂದ್ಬಿಟ್ಟು ಈಸ್ಕೊಂಡೆ. ಸೊ ಈಸ್ಕೊಂಡು ಅಲ್ಲಿ ಊಟ ತಿಂತಾಯಿದ್ದೆ. ಅವ್ರು ಎದ್ದಿದ್ದಾರೆ ಈಗ ಆ್ಯಕ್ಚುಲಿ ಹೋಗಿ ಕವರ್ ಮಾಡ್ತೀವಿ. ಊಟ ಇಸ್ಕೊಂಡು ಅಲ್ಲೇ ಹೋಗಿ ಕುತ್ಕೊಂಡು ತಿಂದ್ಬಿಟ್ಟು ಅಲ್ಲಿ ವಾಟರ್ ಬಾಟ್ಲ್ ಇಟ್ಟಿದ್ನೆಲ್ಲ ಅಲ್ಲಿ ನೀರು ತೊಗೊಂಡು ಕೈ ತೊಳ್ಕೊಂಡು ವಾಪಸ್ ಹೋದೆ. ಹೋಗ್ಬೇಕಾದ್ರೆ ಇಲ್ಲಿ ಕೈ ತೊಳ್ಕೊಂಡು ಹಿಂಗೆ ಹೋಗ್ತಾ ಇದೆ. ಅವಾಗ ಅಲ್ಲಿ ಮೊದಲನೇ ಆಟೋ ಇವಾಗ ನಂಬರ್ ಹೇಳಿದ್ನಲ್ಲ ಯಾವುದದು ಟ್ರ್ಯಾಕ್ಟರ್ ನಿಂತಿದ್ದು. ಆ ಸೈಮಿಗೆ ಇಲ್ಲಿ KA55 153 ಟ್ರ್ಯಾಕ್ಡ್ ಮಹೇಂದ್ರ 475 DI ಆಯ್ತಾ ಇದೆಯಲ್ಲ ಆ ಟ್ರ್ಯಾಕ್ಟರ್ ನಿಂತ್ಕೊಂಡಿತ್ತು. ಸೊ ಅಲ್ಲಿಂದ ಮುಂದೆ ಪಾಸಾಗಿ ಆ ಕಡೆಗೆ ಹೋಗ್ತಾ ಇದೆ. ಆವಾಗ ಆಟೋ KA06 C701 ಇತ್ತಲ್ಲ ಇಬ್ಬರು ಅವ್ರು ನಿಂತ್ಕೊಂಡು ಅವ್ನು ಅವ್ನಿಗೆ ಹೊಡೆಯೋಕ್ಕೂ ತಾಕತ್ತಿಲ್ಲ ಕಣೋ ಹಂಗೆ ಹಿಂಗೆ ಅಂದ್ಕೊಂಡು ಏನಾರು ಮಾತಾಡ್ಕೊಂಡು ಗಲಾಟೆ ಮಾತಾಡ್ಕೊಂಡು ಬೈಕೊಂತಾರೆ ಅವಾಜಿ ಶಬ್ದಗಳಲ್ಲಿ. ಸೊ ಇದು ಸ್ಟೋರಿ. ಈಗ ಅಲ್ಲಿ ನನ್ನ ಜೊತೆ ಕಿರಿಕ್ ಮಾಡಿದ್ರಲ್ಲ ಅವ್ರು ವೀಡಿಯೋ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಇದ್ದಾರೆ ಬಹುಶಃ. A3073 26A3073 ಇವತ್ತು 26ನೇ ತಾರೀಕು ನೆನಪಿರಲಿ. ಮಲ್ಲಿಕಾರ್ಜುನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಹೆಸರು. ಈಗ ಸದ್ಯಕ್ಕೆ ದೋಸ್ತಿ ಗಾಡಿ ಮೇಲೆ ದೋಸ್ತಿ ಅಂತ ಬರ್ತಿದೆ, ದೋಸ್ತಿಗಳಿಗೆ ಮಲ್ಲಿಕಾರ್ಜುನ ಅಂತ ಬರ್ತಿದೆ. ಮೈಸೂರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹೆಸರು ಮಲ್ಲಿಕಾರ್ಜುನ ಅಂತ. ಮಲ್ಲಿಕಾರ್ಜುನ ಅಂತ ಅಂದರೆ ಸದ್ಯಕ್ಕೆ ಮಾಲಿಕ್ ಪ್ಲಸ್ ಅರ್ಜುನ ಅಂತ ಅಂದರೆ ಅರ್ಜುನ್ ಸರ್ಜಾ ಓನರ್ ಅಂತ ಅರ್ಥ. ಆ್ಯಕ್ಚುಲಿ ಮಲ್ಲಿಕಾರ್ಜುನ ಅಂದರೆ ದೇವರು ಅದು ಆ ಕಡೆ ಇರಲಿ. ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಸ್ಪ್ಲಿಟ್ ಮಾಡಿ ಓದಿದ್ರೆ ಆ ಥರ ಅರ್ಥ ಬಳಸ್ಕೊಳ್ತಾರೆ. ಇದು ಅಗೇನ್ ಪ್ರೈಸ್ ಪ್ರೋ ಇಲ್ಲಿ ಬರ್ತಾ ಇರೋದು. ಪ್ರೈಸ್ ಪ್ರೋ ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇದ್ದಾರಲ್ಲ ಅವನ್ನ ಹೊಗಳ್ಬೇಕು ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಮಾಡ್ತಾ ಇರೋದು. ಮಲ್ಲಿಕೊಂಡ್ಬಿಟ್ರೆ ಬಡ್ಡೆ ಇಲ್ಲ ಹಾಗೆ ಇವ್ರಿಗೆ. ಇನ್ನೊಂದೇನಾದ್ರು ಅಂದರೆ ಮಂಡಿ ತೋರಿಸ್ತಾವನು ಅವನು ಮಲ್ಲಿಕಾರ್ಜುನ ಫೋರ್ಸ್ ಟೂಫಾನ್ ಅವನು. ಅವ್ನು ಹಾಕ್ಕೊಂಡಿರೋದು ಪ್ರಕಾಶ್ ಬಾಲಂಗೋಚಿಲಿ ಹೋಗ್ತಾವನು ಬೈಕಲ್ಲಿ. ಅವ್ನು ಹಾಕ್ಕೊಂಡಿರೋ ಟಿ ಶರ್ಟು ಕುಮಾರ್ದು ಐಡೆಂಟಿಟಿ ಟಿ ಶರ್ಟ್ ಇದೆಯಲ್ಲ, ಕುಮಾರ್ ಐಡೆಂಟಿಟಿ ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ. ಜೊತೆಗೆ ಮಂಡಿ ತೋರಿಸ್ತಾ ಇದ್ದಾನೆ, ಮಂಡಿ. ಇಲ್ಲಿ ಅಂಬರೀಷ್ ಮಗ ಸಿಗರೇಟ್ ಸೇದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾನಲ್ಲ, ಅದಾದಮೇಲೆ ಈ ಥರ ಕಿರಿಕ್ ಮಾಡೋರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ನಾಲ್ಕು ಪಟ್ಟೆ ಇದೆ ಒಂದು ಟಿ ಶರ್ಟಲ್ಲಿ. 1 2 3 4 ಈ ಜೊತೆ ಕಿರಿಕ್ ಮಾಡಿದ 4 ಜನ ಇದೆ ಮೊದಲು. ಇಲ್ಲೂ 4 ಜನ ಮಲಗಿರೋದು. ಇವಾಗ 5 ಜನ ಆ ಕಡೆ ಎಲ್ಲ ಎದ್ದೋದು ಒಬ್ಬ. ಅಲ್ಲಿ ಶ್ರುತ ಬಳ್ಳಾಳ್ದು ಬಾಳಂಗುಚ್ಚಿ ಬಾಟ್ಲ್ ಇಟ್ಕೊಳ್ತಾ ಇರೋದು ಮುಸ್ಲಿಮ್ ಒಬ್ಬರು. ಬ್ಯಾಲೆ ಅಂತ ಯಾವುದೋ ಒಂದು ಕಂಪ್ನಿ ಇದೆಯಲ್ಲ ಅದು ಶ್ರುತ ಬಳ್ಳಾಳ್. ಆ್ಯಕ್ಚುಲಿ ಅಲ್ಲಿ 4 ಪಟ್ಟೆ ಇರೋನು ಅಲ್ಲಿ 3ನೇ ಚೇರಲ್ಲಿ ಕೂತ್ಕೊಂಡಲ್ಲ ಅವನು ಆ ಜಾಗದಲ್ಲಿ ಇವ್ರು ಕೂತ್ಕೊಂಡಿದ್ರು. ಕರ್ಬೂಜ ಹಣ್ಣು ಫ್ರೂಟ್ಸ್ ಟ್ಯೂಟಿ ಫ್ರೂಟಿ ಅಂತ ಹೆಸರಿದೆ. ಶ್ರುತ ಬಳ್ಳಾಳ್ ಅಂಗಡಿ ಹೆಸರು ಟ್ಯೂಟಿ ಫ್ರೂಟಿ ಅಂತ. ಮಗಳ ಹೆಸರಲ್ಲಿ ಅಂಗಡಿ ಇದೆ ಒಂದು. ಸೊ ಅಲ್ಲಿ ಕೂತ್ಕೊಳ್ತಾನಲ್ಲ, ಕಾಲು ಮೇಲೆಲ್ಲ ಕೂತಿದ್ದಾನಲ್ಲ 4 ಪಟ್ಟೆ ಇರೋನು. ಸೊ ಅವ್ನು ಆ ಜಾಗದಲ್ಲಿ ರಾಜಶೇಖರದ ಬಾಲಂಗೋಚಿಗಳು ಕೂತಿದ್ರು. ರಾಜಶೇಖರ ನಮ್ಮ ಕಜಿನ್ ಬ್ರದರ್ ಇರನಲ್ಲ, ನಾವು ಅಫಿಷಿಯಲ್ಸ್ ಕಣದು ಅಂತ ಗಲಾಟೆ ಮಾಡಿದ್ನಲ್ಲ ಕಡ್ಕೊಳ್ಳೋ ರಮೇಶ್ ಬಾಲಂಗೋಚಿ, ಅದೆಲ್ಲ ಒಂದೇ ಮೆಡಿಕಲ್ ಮಾಫಿಯಾ ರಿಲೇಟೆಡ್ ಅದು.
ಅಲ್ಲೊಬ್ಬ ಹುಡುಗ ಕೂತ್ಕೊಂಡಿದ್ದವನು ಸೇಮ್ ಅದೇ ರಾಜಶೇಖರನ ಹತ್ರ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ ಆ ಹುಡುಗನ ಬಾಲಗುಚ್ಚಿ ಅವನು. ಇಲ್ಲೇ ಬಂದ ನೋಡಿ ಇನ್ನೊಬ್ಬ. ಅವ್ರು ಹೋಗ್ತಿರೋದು ಲೈನ್ ನೋಡು, ರೈಟ್ ಸೈಡಲ್ಲಿ ಆಯ್ತು ಅವ್ನು ರೋಡು, ರೈಟ್ ಸೈಡಲ್ಲಿ ಪ್ರಕಾಶ್ ಥೀಮಲ್ಲಿ ಹೋಗ್ತಾರೆ. ಮುಖ ಕವರ್ ಮಾಡಬೇಕಂದ್ರೆ ಸಡನ್ ಆಗ್ಬಿಟ್ಟ ಇವನು. ಥಾಯ್ಲ್ಯಾಂಡ್ ಟಿ ಶರ್ಟ್ ನೋಡೋದು, ಆ್ಯಕ್ಚುಲಿ ಥಾಯ್ಲ್ಯಾಂಡ್ ಟಿ ಶರ್ಟ್ ಹಾಕೊಂಡು ಅವನು. ಅಗೇನ್ ಅಲ್ಲಿ ಬ್ಯಾಟ್ರಿ ಸ್ಕೂಟರ್ ಹೋಗ್ತಾ ಇದೆ. ಅವ್ರುಗಳಲ್ಲೊಬ್ಬ ಫೋರ್ 446 ಇರಬೇಕು, ನಾಟ್ ಶ್ಯೂರ್. 446 ಇರಬೇಕು, ನಾಟ್ ಶ್ಯೂರ್ ಗಾಡಿ ಅದು. ಅಲ್ಲಿ ಹೋಗ್ತಾ ಇದೆಯಲ್ಲ ಪೊಲೀಸ್ ಅವ್ರದ್ದು, ಅದು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾನೆ. JQ6078 ಇರಬೇಕು, ನಾಟ್ ಶ್ಯೂರ್. ಓಲಾ ಅವ್ರು ನಮ್ಮ ತುಲ್ನಾ ಕೇದ್ರಗುಡು ಗಾಡಿ ಮಾಡ್ದವನು ಸೋಳೆ ಮಗ. ಅದು ಯಾವನ ಅವನು ಮಿಂಡ್ರಿಗುಟ್ಟವನು ಗಾಡಿಗೆ. ಅದು ಯಾಕೆ ಓವಲ್ ಶೇಪಲ್ಲಿ ನಂಬರ್ ಪ್ಲೇಟ್ ಇಟ್ಟವನ ಗೊತ್ತಿಲ್ಲ, ಬೋಳಿ ಮಗ ಅವನು. ರಾಜೇಶನ ಬಾಲಂಗುಚ್ಚಿ. ಆ್ಯಕ್ಚುಲಿ ಅಲ್ಲಿ ಪೊಲೀಸ್ ವ್ಯಾನ್ ಹೋಯ್ತಲ್ಲ, ಏನು ಹೇಳ್ಬೇಕು ಅಂದ್ಕೊಂಡೆ. ಡ್ರೈವರ್ ಇದ್ನಲ್ಲ, ಡ್ರೈವರು ರಾಕಿಂಗ್ ಸ್ಟಾರ್ ಎಷ್ಟು ಇದು ಇದ್ದಾನಲ್ಲ, ಗೋಡೌನ್ ಫಾರ್ಮುಲಾ ಇದು. ರಾಕಿಂಗ್ ಸ್ಟಾರ್ ಎಷ್ಟು ಅವನ ಹೆಸರೇನೋ ರಾಕಿಂಗ್ ಸ್ಟಾರ್ ಎಷ್ಟು ಸೆಕ್ಯೂರಿಟಿ ಗೈ ಇದನ್ನಲ್ಲ, ಮೊಟ್ಟೆ ಬಾಂಡ್ಲಿ ಸೇಮ್ ಡಿಟೋ ಅದೇ ಥರ ನೋಡೋದಕ್ಕೆ ಹಂಗೆ ಇದ್ದಾವೆ ಸ್ವಲ್ಪ. ಯಾರೋ ಪೊಲೀಸ್ ಅದು ಆ್ಯಕ್ಚುಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ ಅನ್ನೋದು. ಹಿಂಗೆ ಅಲ್ಲಿಂದ ಎದ್ದು ಬಂದೆ. ಇದು ಕ್ರೀಟಾ ನಿಂತಿದೆಯಲ್ಲ, ಇಲ್ಲಿ ಕ್ರೀಟಾನ ವೆನು ಇರಬೇಕದು. ವೆನು ಇದೆ ಅಗೇನ್ ಸುತ್ತಬಳ್ಳಾಳ್ದು ಬಾಲಂಗೋಚಿ. ಬಲಿನೋ ಸೊ ಸೇಮ್ ಇದೆ, ಬಲಿನೋ ಕಲರ್ದೆ. ಇಲ್ಲಿ ಹೋಂಡಾ ಆ್ಯಕ್ಟಿವಾ ನಿಂತಿತ್ತು. ಆಮೇಲೆ ಹೋಂಡಾ ಆ್ಯಕ್ಟಿವಾದವನೇ ಸ್ಟೇಟ್ಮೆಂಟ್ ಎತ್ಕೊಂಡು, ಅಂಬರೀಷ್ ಮಗನ ಥರ ಸಿಗರೇಟ್ಸ್ ಎತ್ಕೊಂಡು ಅವರೆಲ್ಲ ಒಂದೇ ಹಂಗೆ ಅಂತ ಗಲಾಟೆ ಮಾತಾಡ್ಕೊಂಡು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ದು. ಮತ್ತು ಮಹೇಂದ್ರ 475Di ಗಾಡಿ ಬಂದು ನಿಂತ್ಕೊಂಡಿದ್ದು. ಅದಾದಮೇಲೆ ಇಲ್ಲಿ ಆಟೋದವರು ಯಾವುದೋ ಒಂದು ಆಟೋ ನಂಬರ್ ಹೇಳಿದೆ ಆಲ್ರೆಡಿ ಆ ಕಡೆ ಬರುವಾಗಲೇ. ಆಟೋದವರು ನಿಂತ್ಕೊಂಡು ಅವ್ರ ಅಮ್ಮನ ತುಳ್ಳಕ್ಕೆ ಹಂಗೆ ನೋಡಿ ಬಾಯಿ ಬಂದಿಗೆಲ್ಲ ಅವಶ್ಯಕತೆಗಳು ಬೈಕೊಂಡು ನಾನು ಹೊಡೆಯೋದಿಲ್ಲ ಅಷ್ಟೇ, ಹೊಡೆಯೋಕ್ಕೆ ತಾಕತ್ತಿಲ್ಲ ಅಂತ ಹೇಳ್ತಿದ್ರಲ್ಲ ಹೌದು. ಮತ್ತು ಯಶವಂತ್ ಅಂತ ಆಟೋ ನಿಂತಿತ್ತಲ್ಲ, ಅದು ಎಲ್ಲ ಇಲ್ಲೇ ನಿಂತ್ಕೊಂಡಿದ್ದು. ಸೊ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಅಲ್ಲಿ ಲಾಲ್ಬಾಗ್ದು ರಿಲೇಟೆಡ್ ಒಂದು ನರ್ಸರಿ ಇದೆಯಲ್ಲ ಇಲ್ಲಿ. ಆ ನರ್ಸರಿಯಿಂದ ಮುಂದಕ್ಕೆ ಆದಂಗೆ ಒಬ್ಬ ರೋಡಲ್ಲಿ ಬಿತ್ಕೊಂಡು ಒದ್ದಾಡ್ತಾ ಇದ್ದಿದ್ದು. ಅವನು ಪ್ಯಾಂಟ್ ಜಾಬ್ ಒಳಗೆ ಕೈ ಹಾಕೊಂಡು ಹ್ಯಾಂಡ್ ಜಾಬ್ ಮಾಡ್ಕೊಳ್ತಿದ್ದು, ಪ್ಯಾಂಟ್ ಒಳಗೆ ಕೈ ಹಾಕ್ಕೊಂಡು. ಸೊ ಅದಿಂದ ಮುಂದಕ್ಕೆ ಹೋದ್ಮೇಲೆ ಅಭಯದವರು ಇದು ಮಾಡ್ತಾಯಿದ್ದಿದ್ದು, ಏನು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾಯಿದ್ದಿದ್ದು. ಅದೇ ಎವ್ರಿಥಿಂಗ್ ರಿಲೇಟೆಡ್ ಟು ಫಿಲಿಮ್ ಇಂಡಸ್ಟ್ರಿ, ಸ್ಪೆಷಲಿ ಅಂಬರೀಷ್ ಫ್ಯಾಮಿಲಿಯವರು. ರೇವ್ ಎಕ್ಸ್ ಸ್ಪೆಷಲಿ ಇವ್ರ ಕಡೆಯವರು ಯಾರು, ಅವ್ರ ಹೆಸರೇನು ರಾಕಿಂಗ್ ಸ್ಟಾರ್ ಯಶ್, ಅಂಬರೀಷ್ ಫ್ಯಾಮಿಲಿ ಅವರು ಇದ್ದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ಗಿಂತಲೇ ಅಂಬರೀಷ್ ಫ್ಯಾಮಿಲಿಯವರು. ಅಂಬರೀಷ್ ಫ್ಯಾಮಿಲಿಯವ್ರ ಜೊತೆ ಗುರುತಿಸ್ಕೊಂಡಿದ್ದಾರಲ್ಲ, ಅವರಿಬ್ಬರು ಒಂದೇ. ರಾಜ್ಕುಮಾರ್ ನಂಬರ್ 1, ಅಂಬರೀಷ್ ಫ್ಯಾಮಿಲಿಯವರು ನಂಬರ್ 11 ಕೆಲಸ ಮಾಡ್ತಾಯಿದ್ದಾರೆ, ಇಬ್ಬರು ಒಂದೇ. ಸದ್ಯಕ್ಕೆ ಇವಾಗ ನನ್ನ ಸುತ್ತ ಪ್ರಗತಿಯಲ್ಲಿರೋ ಮುಂಚೆ ಈಗ ಆಲ್ರೆಡಿ ರಾಜ್ಕುಮಾರ್ ಫ್ಯಾಮಿಲಿಯವರೆಲ್ಲ ಸಿಗಾಪಟ್ಟೆ ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಹೆಸರೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಈಗ ನಂಬರ್ 11 ಕೆಲಸ ಮಾಡ್ತಾ ಇರೋರು ಅಂಬರೀಷ್, ರಾಕಿಂಗ್ ಸ್ಟಾರ್ ಯಶ್ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ದರ್ಶನ್ ಹೆಸರಲ್ಲಿ ಸಿಕ್ಕಾಪಟ್ಟೆ ಮುಂಚೆ ಅಂದರೆ ಡಿ ಬಾಸ್ ಅಂತ ಹೆಸರಲ್ಲಿ ಸಿಕ್ಕಾಪಟ್ಟೆ ಕಿರಿಕ್ ಮಾಡಿದ್ದಾರೆ. ಅದೆಲ್ಲ ಹಳೆ ಕತೆ ನೋಡೋದ, ಇದು ಎಲ್ಲಿ ಗಂಟೆ ಬರುತ್ತೆ. ಸದ್ಯಕ್ಕೆ ಈಗ ಪ್ರಗತಿಯಲ್ಲಿರೋದು ಅಂಬರೀಷ್ ಅವರ ಮಗನ ಹೆಸರಲ್ಲಿ ತೊಂದರೆ ಕೊಡ್ತಾ ಇರೋದು.
ಮಾಡಿ.